ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ ಬಂದುಬಿಟ್ಟು 7:20 ಆಗಿತ್ತು. ನಾವು ಸ್ವಲ್ಪ ಇವತ್ತು ಬೇಗನೆ ಎದ್ಬಿಟ್ಟು ನಾನು ರೆಡಿಯಾಗಿ ಗುಂಡನ್ನು ಸ್ವಲ್ಪ ಬೇಗನೆ ಎಬ್ಬರಿಸಿದ್ವಿ. ಪಾಪ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಬಲವಂತದ ಮೇಲೆ ಎಬ್ಬರಿಸ್ಕೊಂಡು ನಮ್ಮ ಮನೆಯವ್ರ ಶೆಡ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಬಂದು ಬೇಗ ರೆಡಿ ಆಗಿಬಿಟ್ಟು ಬೇಗ ಊರೊಳಗೆ ಹೋಗೋಣ ಅಂತ ಹೇಳಿ ಬಂದು ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ದೀನಿ. ಕರೆಂಟ್ ಬರೋವರೆಗೂ ಕೂಡ ವೇಟ್ ಮಾಡಬೇಕು. ಆದರೂ ಕೂಡ ಬಿಡಲಿಲ್ಲ. ನಾನು ಬಿಟ್ಟು ಬಂದು ಆಮೇಲೆ ನೀನು ಬೇರೆ ಕೆಲಸ ನೋಡ್ಕೊ ಅಂತ ಹೇಳಿಬಿಟ್ಟು ಅವ್ರನ್ನ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾಯಿದ್ದೆ. ರೀಸನ್ ಬಂದುಬಿಟ್ಟು ಸ್ವಲ್ಪ ಕೆಲಸ ಇತ್ತು, ನನಗೆ ಜೋಗನಹಳ್ಳಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಇಲ್ಲ, ಪವಿತ್ರ ಕೂಡ ಯಾರೂ ಇಲ್ಲ. ಒಬ್ಬಳೇ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬಸ್ ಮಿಸ್ ಮಾಡ್ಕೊಂಡ್ರಂತೂ ಬಸ್ಸೇ ಇಲ್ಲ. ಕರೆಕ್ಟಾಗಿ 8:15ಗೆ ನಮ್ಮೂರಿಗೆ ಬಸ್ ಬರ್ತಾಯಿದೆ, ಗೌರ್ಮೆಂಟ್ ಬಸ್ ಬೆಳಿಗ್ಗೆ. ಅದಕ್ಕೆ ಅದು ಸಿಗಲಿಲ್ಲ ಅಂದರೆ ಮತ್ತೆ ಸುತ್ತ ಹಾಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಮತ್ತೆ ಆ ಬಸ್ ಮಿಸ್ ಆದರೆ ಮತ್ತೆ ಪಿಲಾಲಿಗೆ ಹೋಗ್ಬಿಟ್ಟು 10 ಗಂಟೆಗೆ ಒಂದು ಬಸ್ ಇದೆ. ಆ ಬಸ್ಗೆ ಹೋಗಿ ಮತ್ತೆ ಹಿರಿಯೂರಲ್ಲಿ ಇಳಿದ್ಬಿಟ್ಟು ಮತ್ತೆ ಹಿರಿಯೂರಿಂದ ಮತ್ತೆ ಜೋಗನಹಳ್ಳಿಗೆ ಹೋಗಿ ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಜೋಗನಹಳ್ಳಿಗೆ ಹೋಗಿ ಇಳಿಯೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಸ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ರೆಡಿಯಾಗಿ ಬಂದ್ವಿ. ಪಾಪ ಗುಂಡ ಕೂಡ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಆದರೂ ಕೂಡ ಕರ್ಕೊಂಬಂದ್ವಿ ಬೇಗ. ನೋಡ್ತಾ ಇರ್ಬೋದು, ಮಂಜು ಅಂತ ಸಖತ್ತು ಮಂಜು ಸುತ್ಕೊಂಡ್ಬಿಟ್ಟಿತ್ತು ಎಲ್ಲ ಕೂಡ. ಬೇರೆ ಸ್ವಲ್ಪ ದೂರದಿಂದ ನೋಡಿದ್ರೆ ಮರ ಕೂಡ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈ ಕಡೆ ಸೈಡೆಲ್ಲ ಗುಡ್ಡ ಎಲ್ಲ ಇದ್ದಾವೆ, ಮಂಜು ಎಲ್ಲ ಆವರಿಸ್ಕೊಂಡಿತ್ತಲ್ವ, ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಪವಿತ್ರ ಪಾಪ ಅಡುಗೆ ಕೆಲಸ ಮಾಡ್ತಾಯಿದ್ಲು. ನನಗಂತೂ ಏನು ಹೆಲ್ಪ್ ಮಾಡೋದಕ್ಕೆ ಆಗಲಿಲ್ಲ. ಟೈಮ್ ಕೂಡ ಆಗಿತ್ತು. ಅತ್ತೆ ಸ್ವಲ್ಪ ಟೀ ಬಿಸಿ ಮಾಡಿಕೊಟ್ರೆ ಕುಡ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಹತ್ತಿ ಬರ್ತಾಯಿದ್ದೀನಿ. ನಮ್ಮೂರಲ್ಲಿ ಫಸ್ಟ್ ನಮ್ಮೂರಿಗೆ ಬರುತ್ತೆ ಬಸ್ಸು, ಎಲ್ಲೂ ಕೂಡ ಸ್ಟಾಪ್ ಕೊಡೋದಿಲ್ಲ. ಈ ಊರಿಂದ ಸ್ಟಾರ್ಟ್ ಆಗಿ ಮತ್ತು ಜೋಗನಹಳ್ಳಿವರೆಗೂ ಸಖತ್ತು ರಶ್ ಆಗುತ್ತೆ ಬಸ್ಸು. ಈ ಸದ್ಯ ನಾವು ನಮ್ಮೂರಿಗೆ ಬಂದಾಗ ಒಂದು ಸೀಟ್ ಕೂಡ ಫುಲ್ಲು ಇರಲ್ಲ, ಎಲ್ಲ ಖಾಲಿ ಇರುತ್ತೆ. ಹಾಗಾಗಿ ಹತ್ಕೊಂಡ್ಬಿಟ್ಟು ಬಂದ್ವಿ. ಜೋಗನಹಳ್ಳಿಗೆ ಬಂದಮೇಲೆ ಬೇಗನೆ ಬಂದುಬಿಡ್ತು ಬಸ್ಸು. ಇವ್ರು ಬಾಗಿಲು ತೆಗೆದು 10 ಗಂಟೆ 10:30 ಆಗುತ್ತೆ ಒಂದೊಂದು ಸತಿ. ಅದಕ್ಕೆ ಅಲ್ಲೆಲ್ಲೂ ಕೂಡ ನನಗೆ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ ಕೂತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ. ಅದಕ್ಕೆ ಡೈರೆಕ್ಟಾಗಿ ಇಲ್ಲೇ ನಾಡ ಕಚೇರಿ ಹತ್ರ ಬಂದುಬಿಟ್ಟು ಒಂದು ಬಂಡೆ ಇದೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ, ಆರಾಮ್ಸೆ ಕೂತ್ಕೋಬೋದು, ಏನು ಕೂಡ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಕೂತ್ಕೊಂಡೆ. ಟೈಮ್ ಬಂದುಬಿಟ್ಟು 10:15 ಮತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ನಾಡ ಕಚೇರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದೆ. ಇಲ್ಲೇ ಜೋಗನಹಳ್ಳಿ ಹತ್ರ ಇಲ್ಲೇ ಗೌರ್ಮೆಂಟ್ ಬಸ್ ನಿಲ್ಲಿಸೋದು. ಆ ಕಡೆ ಎಲ್ಲ ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ, ಅದು ಹೈವೇ ರೋಡು. ಈ ಕಡೆ ಬಂದುಬಿಟ್ಟು ನಾರ್ಮಲ್ ರೋಡು. ಇಲ್ಲೇ ಗೌರ್ಮೆಂಟ್ ಬಸ್ಸೆಲ್ಲ ಇಲ್ಲೇ ಸ್ಟಾಪ್ ಕೊಡ್ತಾ ಇರ್ತಾರೆ. ಅಂದರೆ ಬರೋ ಬಸ್ಸೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಇದೇ ಥರನೇ ಬರ್ತಾ ಇರುತ್ತೆ. ದೊಡ್ಡ ಗಾಡಿ ಎಲ್ಲ ಹೈವೇ ಮೇಲೆ ಹೋಗ್ತಾ ಇರುತ್ತೆ. ಫೈನಲಿ ನಾನು ಇದಕ್ಕೆ ಹಿರಿಯೂರಿಗೆ ಬಂದಮೇಲೆ ಹೊಟ್ಟೆ ತುಂಬ ಹಸಿವಾಗ್ತಾಯಿತ್ತು. ಆಗಲೇ ಟೈಮ್ ಕೂಡ ಆಗಿತ್ತು, 12 ಗಂಟೆ ಹತ್ತತ್ರ ಆಗ್ತಾಯಿತ್ತು. ತಡ್ಕೊಳ್ಳೋದಕ್ಕಾಗಲಿಲ್ಲ, ಏನು ಕೂಡ ತಿಂದೋಗಿರಲಿಲ್ಲ ಬೆಳಗ್ಗೆ, ಮತ್ತು ಅಷ್ಟೊತ್ತರವರೆಗೂ ಇರೋದಕ್ಕೂ ಕೂಡ ಆಗಲಿಲ್ಲ. ಅದಕ್ಕೆ ನಮ್ಮ ಫೇವ್ರೇಟ್ ಗೊತ್ತಲ್ಲ, ಎಲ್ಲಾದರೂ ಹೋಗಲಿ ಎಲ್ಲಾದರೂ ಬರಲಿ ತಿನ್ನೋದೇ ಎಗ್ ರೈಸು. ಎಗ್ ರೈಸು ತಿಂದ್ಕೊಂಡು ಮತ್ತು ಸ್ವಲ್ಪ ಅಂದರೆ ಬಸ್ ಇರಲಿಲ್ಲ ಊರಿಗೆ ಬರೋದಕ್ಕೆ, ಆಟೋ ಇತ್ತು. ಆಟೋದಲ್ಲಿ ಹತ್ಕೊಂಡು ಸೀದಾ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ದಿಂಡವರಕ್ಕೆ ಹೋಗಬೇಕಾಗಿತ್ತು. ದಿಂಡವರಕ್ಕೆ ಹೋಗೋಣ ಅಂತ ಹೇಳಿ ಆಟೋ ಹತ್ಕೊಂಡು ಬಂದ್ವಿ. ಬಸ್ ವ್ಯವಸ್ಥೆ ಇಲ್ಲ ಜಾಸ್ತಿ. ಈ ಥರ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಕೂಡ ಆಟೋಗಳು ಓಡಾಡ್ತಾ ಇರ್ತವೆ, ಆರಾಮಾಗಿ ಬರ್ಬೋದು. ಬಂದ್ವಿ. ಬಂದ ತಕ್ಷಣ ನಮ್ಮ ಮನೆಯವ್ರು ಕೂಡ ಬಂದಿದ್ದರು ದಿಂಡವರಕ್ಕೆ. ಅವರಿಗೆ ಫೋನ್ ಮಾಡಿದ್ದೆ, ಈ ಥರ ಬರ್ತಾಯಿದ್ದೀನಿ ನೀನು ಬಾ ಅಂತ ಹೇಳಿ. ಮೊನ್ನೆ ಅರ್ಜಿ ಹಾಕಿದ್ವಲ್ವ ಫ್ರೆಂಡ್ಸ್ ಸೊಸೈಟಿಗೆ ಅಂತ ಹೇಳಿಬಿಟ್ಟು, ಅದು ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೊಟ್ಟಿರಲಿಲ್ಲ ನಾವು. ಅದಕ್ಕೋಸ್ಕರ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇನ್ನೊಂದು ವಾರದೊಳಗೆ ಕೊಡಬೇಕಂತ ಹೇಳಿ. ನಂದು ಕೂಡ ಸ್ವಲ್ಪ ಐ ಡಿ ಪ್ರೂಫ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸಿದ್ವಲ್ವ ಮೊನ್ನೆ. ಅದೇನು ಬಂದಿರಲಿಲ್ಲ. ಇವತ್ತೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಕೊಟ್ಬಿಡೋಣ ಅಂತ ಹೇಳಿ ಇವತ್ತೆಲ್ಲ ಜೆರಾಕ್ಸ್ ಮಾಡಿಸಿ ಕೊಡೋಣ ಅಂತ ಹೇಳಿ ದಿಂಡವರಕ್ಕೆ ಬಂದು ಎಲ್ಲ ಜೆರಾಕ್ಸ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅಣ್ಣ ಜೆರಾಕ್ಸ್ ಮಾಡಿಸೋ ಹುಡುಗ ಒಂದು ಕವನ ಕೂಡ ಬರೆದು ಹಾಕಿದ್ದ, ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಬರೆದು ನೀಟಾಗಿ
ಪೆನ್ನಲ್ಲೇ ಬರೆದ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಪೇಂಟ್ ಕೂಡ ಎಲ್ಲ ಪೆನ್ ಮೇಲೆ ಬರೆದಿದ್ರು. ಅದು ನನಗೆ ಓದ್ಕೊಂಡು ನೋಡಿಕೊಂಡು ಇನ್ನು ಫೈನಲಿ ಗ್ರಾಮ ಪಂಚಾಯತಿ ಆಫೀಸ್ಗೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಊರಿಗೆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು ಬರೀ ರೌಂಡ್ ಹೊಡೆದಿದ್ದು ಇನ್ನು ಮನೆ ಸೇರೋಷ್ಟೊತ್ತಿಗೆ ಕರೆಕ್ಟಾಗಿ 1:30 ಆಗಿತ್ತು ನನ್ನ ಟೈಮು. ಮಧ್ಯಾಹ್ನನೇ ಆಗಿತ್ತು. ಇನ್ನು ಬಂದ ತಕ್ಷಣ ಇನ್ನು ಅತ್ತೆ ಸ್ವಲ್ಪ ಕೈ ನೋವಾಗಿದೆ ಅಂತ ಹೇಳಿಬಿಟ್ಟು ಕೈ ನೋಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ಬೀಡಿ ಕೆಲಸ ಅಂತೂ ಇವತ್ತು ಮಾಡೇ ಇಲ್ಲ, ಬೀಡಿ ಸುತ್ತೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೆರಳು ಅದು ಗ್ರಿಪ್ ಸಿಗೋದಿಲ್ಲಲ್ವ, ತುಂಬ ನೋವಾಗಿದೆ ಅಂತ ಹೇಳ್ಬಿಟ್ಟು ಪಾಪ ಸುಮ್ಮನೆ ಕೂತ್ಕೊಬಿಟ್ಟಿದ್ರು. ಇನ್ನು ಎಲೆ ಎಲ್ಲ ನೆನೆಸಿದ್ರಲ್ವ, ಮತ್ತು ವೇಸ್ಟ್ ಆಗುತ್ತೆ, ಅದು ಹಂಗೆ ಇಡೋದಕ್ಕೆ ಬರೋದಿಲ್ಲ. ಹೆಂಗೋ ಪವಿತ್ರಕ್ಕೆ ಸುತ್ತೋದಕ್ಕೆ ಬರುತ್ತಲ್ವ. ಇನ್ನು ಪವಿತ್ರ ಸುತ್ತಾ ಇದ್ದಾಳೆ. ಇನ್ನು ಯೋಷಿತೆಗೆ ಪರವಾಗಿಲ್ಲ, ಇವತ್ತು ಹುಷಾರಿದ್ದಾಳೆ. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂದ್ಕೊಂಡೆ, ಬಟ್ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಸಿರಪ್ ಇತ್ತು, ಸಿರಪ್ಪು ಮೊನ್ನೆ ಒಂದು 15 ದಿನ ಏನಾಗಿತ್ತು ಅನಿಸುತ್ತೆ, ತೋರಿಸ್ಕೊಬಂದು ಅದು ಹಂಗೆ ಇತ್ತು. ಅದನ್ನೇ ಹಾಕಿರೋದಕ್ಕೆ ಜ್ವರ ಬಿಟ್ಟಿದ್ದಾವೆ ಅಂತ ಹೇಳಿ ಇನ್ನು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಇನ್ನು ಪವಿತ್ರ ಬಂದುಬಿಟ್ಟು ಬೀಡಿ ಸುತ್ತಾ ಇದ್ಲು. ಅತ್ತೆ ಸುಮ್ಮನೆ ಮಂಚದ ಮೇಲೆ ಕೂತ್ಕೊಂಡು ಕೈ ನೋಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಅಟ್ಲೀಸ್ಟ್ ಈ ದೊಡ್ಡ ಮನೆನಾದರೂ ಸ್ವಲ್ಪ ಸಗಣಿ ಎಲ್ಲ ಬಳ್ಕೊಡೋಣ, ಧೂಳೆಲ್ಲ ತೆಗೆದ್ಬಿಟ್ಟು ಬೆಳಗ್ಗೆ ಹೊರಗಿಂದು ಚಪ್ಪರದ ಕೆಳಗೆ ಮತ್ತು ಸಗಣಿರೆಲ್ಲ ಬೆಳಗ್ಗೆ ಎದ್ಬಿಟ್ಟು ಹಾಕ್ಕೊತಾಳೆ ಅಂತ ಹೇಳಿ ಇವಾಗ ಇದನ್ನು ಬಳ್ಕೊಂಬರ್ತಾಯಿದ್ದೆ. ನೀಟಾಗೆಲ್ಲ ಕಸ ಗುಡಿಸಿ ಧೂಳೆಲ್ಲ ತೆಗೆದು ಬೆಳಗ್ಗೆ ಟೈಮ್ ಅಂತೂ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಅವಳು ಆದರೂ ಕೂಡ ಒಂದು 5 ಗಂಟೆಗೆ ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಮಕ್ಕಳಿರೋ ಮನೆ ಅಲ್ವಾ, ಅಷ್ಟೊತ್ತಿಗೆ ಕೂಡ ಎಬ್ಬರಿಸೋದಕ್ಕಾಗೋದಿಲ್ಲ ಹುಡುಗರನ್ನ. ಅಟ್ಲೀಸ್ಟ್ ಇದು ಮತ್ತು ಚಪ್ಪರದ ಮಂಚ ಇದೆ ಅಲ್ವಾ, ಅಲ್ಲೊಂದು ಸ್ವಲ್ಪ ಬಳ್ಕೊಂಬಿಟ್ರೆ ಶುಕ್ರವಾರದ ದಿನ. ಇನ್ನು ಶನಿವಾರ ಅಡುಗೆ ಮನೆ ಮತ್ತು ಮುಂದ್ಗಡೆ ಒಂದು ಸ್ವಲ್ಪ ಪಡಸಾಲೆ ಇದೆ, ಅದೊಂದು ಸ್ವಲ್ಪ ಮತ್ತು ಅಂಗಳ ಒಂದು ಸ್ವಲ್ಪ ನೀಟಾಗಿ ಬಳ್ಕೊಬೋದು, ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ನಾನು ಇವತ್ತು ಎಲ್ಲ ಬಂದು ಸ್ಟಾರ್ಟ್ ಮಾಡಿದೆ. ಇದಾದರೆ ಹೆಲ್ಪ್ ಆಗುತ್ತೆ ಅಂತೇಳಿ. ಮತ್ತು ಇಬ್ಬರು ಕೂಡ ಒಂದೇ ಹತ್ರ ಇದ್ದಿದ್ದರೆ ಆರಾಮಾಗಿ ಎದ್ಬಿಟ್ಟು ಪಟ ಕೆಲಸ ಮಾಡ್ಕೋಬೋದಾಗಿತ್ತು. ಇನ್ನು ನಾನು ತೋಟದಿಂದ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, 8:30 9 ಗಂಟೆ ಕೂಡ ಆಗಿಬಿಡುತ್ತೆ. ಅದಕ್ಕಾಗಿ ಅವಳಿಗೂ ರಿಸ್ಕ್ ಆಗುತ್ತೆ ಅಂತ ಹೇಳಿ ಇನ್ನು ಫ್ರೀ ಆಗಿದ್ವಿ, ಇನ್ನು ಏನು ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ಕೆಲಸ ಇದೆಲ್ಲ ಸ್ವಲ್ಪ ಬಳಿಯೋಣ ಅಂತ ಹೇಳಿಬಿಟ್ಟು ಇನ್ನು ನೀಟಾಗಿ ಕಸ ಗುಡ್ಸ್ಕೊಬರ್ತಾಯಿದ್ದೀನಿ. ನಾವು ಜಾಸ್ತಿ ಮನೇಲಿ ಓಡಾಡೋದಿಲ್ಲ, ಸ್ವಲ್ಪ ಹಳೆಯ ಮನೆ ಅಲ್ವಾ, ಸ್ವಲ್ಪ ಭಯ ಆಗ್ತಾಯಿರುತ್ತೆ. ಸ್ವಲ್ಪ ಎಲ್ಲ ಫುಲ್ಲು ಜಗ್ಬಿಟ್ಟಿದೆ ಮನೆಯೆಲ್ಲ. ನಮ್ಮ ಅತ್ತೆ ಅಂತೂ ನಾವು ಓಡಾಡಿದ್ರು ಕೂಡ ಓಡಾಡೋಕ್ಕೆ ಬಿಡೋದಿಲ್ಲ. ಇದು ಚೆನ್ನಾಗೇ ಇದೆ ಮನೆ, ತೀರ ಅಷ್ಟೊಂದೇನು ಇದಾಗಿಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಮಾತ್ರ ಭಯ ಅನಿಸುತ್ತೆ, ಆಮೇಲೆ ಅಷ್ಟೊಂದೇನು ಭಯ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆದರೂ ಕೂಡ ನಮ್ಮ ಅತ್ತೆ ಜಾಸ್ತಿ ಹೋಗಬೇಡಿ ಅಂತ ಹೇಳ್ತಾನೇ ಇರ್ತಾರೆ. ಹಾಗಾಗಿ ಜಾಸ್ತಿ ನಾವು ಯಾರು ಬರೋದಿಲ್ಲ. ಇನ್ನು ಶನಿವಾರ ಅಂತ ಬಂದರೆ ಫುಲ್ಲು ಕಂಪಲ್ಸರಿ ಪೂಜೆ ಮಾಡಲೇಬೇಕು ನಮ್ಮ ಮನೇಲಿ. ಹಾಗಾಗಿ ಶುಕ್ರವಾರನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಶನಿವಾರ ಬೆಳಗ್ಗೆ ಮಿಕ್ಕಿರೋದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತಿರ್ತೀವಿ. ಫುಲ್ಲು ಸಗಣಿನೇ, ಒಳಗಿಂದ ಇಟ್ಟು ಅಂಗಳದವರೆಗೂ ಕೂಡ ಬರೋ ಸಗಣಿಯಲ್ಲೇ ನಮ್ಮ ಮನೆಯೆಲ್ಲ ಬಳ್ಕೋಬೇಕು. ಇವಾಗ ಹೆಂಗೆ ಹಸು ಇದೆ ಅಲ್ವಾ, ಹಸು ಇರೋದಕ್ಕೆ ನಿಜವಾಗ್ಲೂ ತುಂಬ ಶ್ರೇಷ್ಠವಾದದ್ದು ಹಸು ಸಗಣಿ. ಅದು ಫುಲ್ಲು ಬಳ್ಕೊಂಬಂದರೆ ಏನೋ ಒಂಥರ ಸಗಣಿ ನೆಲನೇ ಚೆಂದ ನೋಡೋದಕ್ಕೆ. ನಾವು ಟೇಲ್ಸ್ ಆಗಲಿ, ಸಿಮೆಂಟ್ ಆಗಲಿ, ಇಲ್ಲ ಬಂಡೆ ಆಗಲಿ, ಆ ನೆಲ ಒರೆಸೋದಕ್ಕಿಂತ ಈ ಥರ ಸಗಣಿ ತೊಗೊಂಡ್ಬಿಟ್ಟು ನೀಟಾಗಿ ಪಟ್ಟಿ ತೆಗೆದ್ಬಿಟ್ಟು ಬಳ್ಕೊಬಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ಅದು ಒಂಥರ ಖುಷಿ ಅನಿಸುತ್ತೆ. ಒಂದು ಸ್ವಲ್ಪ ಬಳಿಯೋದಕ್ಕೆ ಅಯ್ಯೋ ಯಾರು ಬಳಿತಾರೆ ಅಂತ ಅನಿಸುತ್ತೆ. ಬಳೆದ ಮೇಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ಫುಲ್ಲು ಆರೋದ್ಮೇಲೆ ಈ ಥರ ಇರುತ್ತೆ. ಇನ್ನು ನಮ್ಮದಂತೂ ಕಂಪಲ್ಸರಿ ಇದೇನೆ. ಅಲ್ಲಿ ಸೋರ ಎಲ್ಲ ನಿಲ್ಲಿಸಿದ್ದಾರೆ ನಮ್ಮತ್ತೆ, ಅವನು ಕೂಡ ನೀಟಾಗೆಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ಸಗಣಿ ಬಳ್ಕೊಂಬರಬೇಕು. ಹಾಗೆಯೇ ಇವತ್ತು ನಾನು ಒಬ್ಬಳೇ ಹೋಗಿದ್ನಲ್ವ, ನಿಜ ಫ್ರೆಂಡ್ಸ್, ನಾವು ಚಿಕ್ಕ ಪುಟ್ಟ ಕೆಲಸದಕ್ಕೆ ಎಲ್ಲರೂ ಯಾವಾಗಲೂ ಕೂಡ ಯಾರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಚಿಕ್ಕ ಪುಟ್ಟ ಕೆಲಸ, ತೀರಾ ದೊಡ್ಡ ಕೆಲಸ, ಇನ್ನು ಸ್ವಲ್ಪ ದೂರ ಹೋಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂದ್ರೆ ಕರ್ಕೊಂಡು ಹೋದ್ರೆ ನಡೆಯುತ್ತೆ. ಇನ್ನು ನಮಗೆ ಎಲ್ಲ ಗೊತ್ತಿರುತ್ತಲ್ವ, ಹಾಗಾಗಿ ಹೋಗಿ ಬಂದುಬಿಡ್ಬೋದು. ಪ್ರತಿಯೊಂದಕ್ಕೂ ಕೂಡ ಅವ್ರನ್ನೇ ವೇಟ್ ಮಾಡಬೇಕು, ಇವ್ರನ್ನ ವೇಟ್ ಮಾಡಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿದ್ರೆ ಅಲ್ಲಿ ಟೈಮು ವೇಸ್ಟ್ ಆಗುತ್ತೆ, ದಿನಗಳು ಕೂಡ ಹಾಗೆ ಕಳೆದು ಹೋಗ್ತಾ ಇರ್ತವೆ. ಇನ್ನು ಅವ್ರಿಗೆ ಕೆಲಸಗಳು ಇರ್ತವೆ, ಬರೋದಕ್ಕೂ ಆಗೋದಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಮತ್ತು ಎಷ್ಟೋ ಸರಿ ಗಂಡ ಹೆಂಡತಿ ಮಧ್ಯೆ ಅದೇ ಜಗಳ ಜಾಸ್ತಿ ಆಗುತ್ತೆ. ಇನ್ನು ಬೇರೆಯವ್ರ ಬಗ್ಗೆ ಬೇಡ, ನಮ್ಮದೇ ತೊಗೊಂಡ್ರು ಕೂಡ ಎಕ್ಸಾಂಪಲು, ನಮ್ಮ ಮನೆಯವ್ರು ಯಾವಾಗಲೂ ಕೂಡ ಬೈತಾ ಇರ್ತಾರೆ, ಓಡಾಡಬೇಕು, ನಿನಗೂ ಗೊತ್ತಾಗಬೇಕು, ಚಿಕ್ಕ ಪುಟ್ಟ ಕೆಲಸ ತಾನೇ, ಯಾವಾಗಲೂ ನಾನೇ ಬರಬೇಕಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ನಾನು ಇತ್ತೀಚೆಗೆ ಅವ್ರ ಮೇಲೆ ಜಾಸ್ತಿ ಇದಾಗೋದಿಲ್ಲ, ಡಿಪೆಂಡ್ ಆಗೋಲ್ಲ. ಏನೋ ಕರ್ಕೊಂಬರಬೇಕು, ಕರ್ಕೊಂಡು ಹೋಗ್ಬೇಕಂತಂದರೆ ಮಾತ್ರ ಅವ್ರನ್ನ ಇದು ಮಾಡ್ತೀನಿ. ಅಟ್ಲೀಸ್ಟ್ ನಮ್ಮೂರಿಗೆ ಸ್ವಲ್ಪ ಜಾಸ್ತಿ ಬಸ್ಸಿನ ವ್ಯವಸ್ಥೆ ಇದ್ದಿದ್ದರೆ ಆರಾಮಾಗಿ ಓಡಾಡ್ಬೋದಾಗಿತ್ತು. ಇನ್ನು ಬಸ್ ವ್ಯವಸ್ಥೆ ಇಲ್ದಿರೋದ್ರಿಂದ ಅವ್ರನ್ನ ಬೇಡಬೇಕಾಗುತ್ತೆ, ಕರ್ಕೊಂಡೋಗಿ
ನೋಡ್ಕೊಂಬನ್ನಿ ಅಂತ ಹೇಳಿ. ಆದರೂ ಕೂಡ ಹೆಂಗೋ ಈ ಥರ ಚಾನ್ಸ್ ಸಿಕ್ಕಿದಾಗ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ. ಬಟ್ಟು ಹೆಣ್ಮಕ್ಳು ಒಬ್ಬೊಬ್ಬರೇ ಹೋದಾಗ ತುಂಬ ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು. ಜಾಸ್ತಿ ಜನಗಳಿರೋ ಮಧ್ಯೆನೇ ಇರಬೇಕು. ತೀರಲ್ಲಿ ಯಾರು ಕೂಡ ಇಲ್ಲ, ಒಂಟಿಯಾಗಿರಬೇಕು. ಮತ್ತು ಆ ಜಾಗ ನೋಡೋದಕ್ಕೆ ನಮ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತಂದಾಗ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಜನ ಬರೋವರೆಗೂ ಕೂಡ ಅಂಥ ಜಾಗದಲ್ಲಿ ಹೋಗಿ ಇರಬಾರ್ದು. ನನಗಿವತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, ಆದರೂ ಕೂಡ ನಾನು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಒಂದು ಸ್ವಲ್ಪ ಭಯ ಅನಿಸುತ್ತೆ, ಹೇಳೋದಕ್ಕಾಗೋದಿಲ್ಲ. ಇವಾಗ ಏನಾದ್ರು ಸಿಚುವೇಷನಲ್ಲಿ ಎಷ್ಟು ಹುಷಾರಾಗಿದ್ದರೂ ಕೂಡ ಕಡಿಮೆನೇ. ಹಾಗಾಗಿ ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು. ಮತ್ತು ಜನ ಇರೋ ಕಡೆನೇ ಜಾಸ್ತಿ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾನು ಪರ್ಸ್ನಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನು ಇವಾಗ ಏನೇ ಆಗಲಿ ಈ ಥರ ಏನಾದರೂ ಇಸ್ಕೊಂಬರ್ಬೇಕು, ಇಲ್ಲ ಕೊಟ್ಟು ಬರಬೇಕು, ಇಲ್ಲ ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ಏನಾದರೂ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕಾದ್ರೆ ಇನ್ನು ನಾವೇ ಹೋಗಿ ನಾವೇ ಮಾಡಿಸ್ಕೊಂಡು ಬರೋಷ್ಟು ನಮಗೆ ಸ್ವಲ್ಪ ಧೈರ್ಯ ಇರಬೇಕು. ಇಲ್ಲ ಅವರೇ ಕರ್ಕೊಂಡು ಹೋಗ್ಬೇಕು, ಅವರೇ ಕರ್ಕೊಂಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಹೆಂಗೋ ಮಕ್ಕಳು ಮನೇಲಿ ಇರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ಇನ್ನು ಹೋಗಿ ಬೇಗ ಬರ್ಬೋದು. ಇಲ್ಲ ಯಾರೂ ಇಲ್ಲ ನೋಡ್ಕೊಳ್ಳೋರು ಅಂತಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಮಕ್ಕಳ ಕರ್ಕೊಂಡೋಗಿ ಬೇಕಾದರೆ ಮಾಡಿಸ್ಕೊಂಬರ್ಬೋದು. ಒಟ್ಟು ಟೋಟಲಿ ಜಾಸ್ತಿ ಸ್ವಲ್ಪ ನಾವು ಇಂಡಿಪೆಂಡೆಂಟಾಗಿ ಓಡಾಡೋದು ಕಲ್ತ್ಕೋಬೇಕು. ಏನಾದರೂ ಆಗಲಿ ಸ್ವಲ್ಪ ನಮಗೆ ಜವಾಬ್ದಾರಿ ಅಂತ ಬಂದಾಗ ಪ್ರತಿಯೊಂದು ನಾವು ಕಲ್ತ್ಕೋಬೇಕಾಗುತ್ತೆ, ನಿಭಾಯಿಸಬೇಕಾಗುತ್ತೆ. ಏನೇ ಕೂಡ ಇದ್ದರೂ ಕೂಡ ಯಾವಾಗಲೂ ಅವರೇ ಇರ್ತಾರೆ, ಇವರೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಕೂಡ ತಿಳ್ಕೋಬೇಕು ನಾವು ಆದಷ್ಟು. ನನ್ನ ಅಭಿಪ್ರಾಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ವ್ಲಾಗಿಗೆ ಬಂದರೆ ಇನ್ನು ಒಳಗಿಂದೆಲ್ಲ ಕೂಡ ಬಳ್ಕೊಬಂದೆ. ಇನ್ನು ಪವಿತ್ರ ಬಂದುಬಿಟ್ಟು ಮಧ್ಯಾಹ್ನ ಮಕ್ಕಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದಾಳೆ. ಇನ್ನು ಸುಮ್ಮನೆ ಅಂತೂ ಇರೋದಿಲ್ಲ, ಏನಾದರೂ ಬಿಸಿದು ಮಾಡಿಕೊಡ್ತಾನೆ ಇರ್ತಾಳೆ. ಅಕ್ಕಿ ಹಿಟ್ಟು ಯಾವಾಗಲೂ ಹಾಕ್ಸ್ಕೊಬರ್ತೀವಿ ನಾವು, ರಾಗಿ ಹಸಿಟ್ಟು ಹಾಕ್ಸ್ಕೊಬರ್ತೀವಲ್ವ, ಆವಾಗ ಅಕ್ಕಿ ಕೂಡ ಒಂದು 2 ಸೇರು ಹಂಗೆ ಕೊಟ್ಟು ಕಳಿಸ್ತೀವಿ. ಅದ್ರ ಜೊತೆಗೆ ಹಂಗೆ ಹಾಕ್ಸ್ಕೊಬರ್ತಾರೆ. ಈಗ ಮಧ್ಯಾಹ್ನ ಟೈಮು ಇಲ್ಲ ಮಕ್ಕಳು ಊಟ ಮಾಡಲಿಲ್ಲ, ಹಠ ಮಾಡ್ತಾಯಿದ್ದಾರೆ ಅಂತ ಅನ್ನುವಾಗ ಈ ಥರ ಬಿಸಿದು ಸ್ವಲ್ಪ ದೋಸೆ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ. ಹಾಗಾಗಿ ಇನ್ನು ಸಿಕ್ಕಾಪಟ್ಟೆ ಜಗಳ ಮಾಡ್ತಾಯಿದ್ರು ನಮ್ಮ ಕಲ್ಯಾಣ, ನಮ್ಮ ಧನು. ಅದಕ್ಕೆ ನಮ್ಮ ಅತ್ತೆ ಕೋಪ ಬಂದುಬಿಟ್ಟು ಬರ್ರಿ ಬರ್ಕೊಳ್ರಿ ಅಂತ ಹೇಳ್ಬಿಟ್ಟು ಇನ್ನು ಕುಂದಿರಿಸ್ಬಿಟ್ಟಿದ್ದಾರೆ. ಪಾಪ ಅವರು ಬೀಡಿ ಕೆಲಸ ಬಿಟ್ಬಿಟ್ಟು ಇನ್ನು ಕುಂದಿರಿಸಿದ್ದಾರೆ, ನಿಮ್ಗೆ ಹಿಂಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಇನ್ನು ಬರ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಧನು ಪರವಾಗಿಲ್ಲ, ಚೆನ್ನಾಗಿ ಬರೀತಾ ಇದ್ದಾನೆ. ಬರೀತಾನೆ, ABCD ಬರೀತಾನೆ, 1 2 ಎಲ್ಲ ಬರೀತಾನೆ. ಇನ್ನು ನಮ್ಮ ಕಲ್ಯಾಣನಿಗಂತೂ ತುಂಬ ಪ್ರಿಪೇರ್ ಮಾಡಬೇಕು. ಇಲ್ಲಿದ್ದರೆ ಚೆನ್ನಾಗಿ ಕಲಿತಾನೆ, ಅಲ್ಲಿ ಅಮ್ಮರ ಊರಿಗೆ ಹೋದ್ರಂತೂ ಮತ್ತೆ ಏನೇನು ಕಲಿಯೋದಿಲ್ಲ, ಹೇಳಿದ ಮಾತು ಕೂಡ ಕೇಳೋದಿಲ್ಲ ಅವನು. ಸದ್ಯ ಇಲ್ಲಂತೂ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ. ಮತ್ತು ಆರೋಗ್ಯ ಕೂಡ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ದುಂಡಕ್ಕಾಗಿದ್ದಾನೆ. ಬರೀ ಸಖತ್ತು ಮುದ್ದೆ ತಿಂದು ಚೆನ್ನಾಗಿದ್ದಾನೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಅದು ಸಂಜೆಯಿಂದ. ಮತ್ತು ನಾವೇನು ಅಡುಗೆ ಮಾಡಿದ್ವಿ, ಏನು ಕೆಲಸ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲೂ ಶೇರ್ ಮಾಡ್ಕೊಳ್ತೇನೆ ನಾನು. ಇನ್ನು ಸಂಜೆಗೆ ಬಂದುಬಿಟ್ಟು ನಾವು ಬೀಟ್ರೋಟ್ ಪಲ್ಯ, ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ವಿ. ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ಫ್ರೆಂಡ್ಸು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.